ಬೆಳಗ್ಗೆಯಿಂದ ಸಾಮಾನ್ಯವಾಗಿ ಮೆಜೆಸ್ಟಿಕ್ ನಿಂದ ಎಷ್ಟು ಬಸ್ಗಳು ಸಂಚಾರ ಮಾಡಬೇಕಾಗಿತ್ತು, ಇಲ್ಲಿಯವರೆಗೆ ಎಷ್ಟು ಬಸ್ಗಳು ಸಂಚಾರ ಮಾಡಿದೆ? ಓಕೆ, ಅಷ್ಟೇ ಸರ್. ಮೊದಲನೇ ಹಂತ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಇಂದ 569 ಬಸ್ ಆಪರೇಟ್ ಆಗಬೇಕಾಗಿತ್ತು. ಅದರಲ್ಲಿ ಸುಮಾರು ಇಲ್ಲಿವರೆಗೆ 157 ಬಸ್ ಆಪರೇಟ್ ಆಗಿದೆ. ಏನ್ ಕಾರಣ ಸರ್? ಏನ್ ಹೇಳ್ತಿದ್ದಾರೆ? ತಮಗೇನಾದ್ರೂ ಮಾಹಿತಿ ಈ ಸಿಕ್ಕಿದೆಯಾ? ಕೆಲವೊಂದು ಘಟಕಗಳಲ್ಲಿ ಸ್ವಲ್ಪ ಕಾರ್ಯಾಚರಣೆ ವ್ಯತ್ಯಯ ಆಗಿದೆ, ಸರಿಪಡಿಸೋ ಕ್ರಮ ಇದೆ. ಸರ್, ಯಾವ್ಯಾವ ಮಾರ್ಗದಲ್ಲಿ ಓಡಾಡಬೇಕಾಗುತ್ತೆ ಸರ್? ಇಲ್ಲಿಂದ ಎಲ್ಲೆಲ್ಲಿಗೆಲ್ಲ ಬಸ್ಗಳು ಹೋಗುತ್ತೆ ಮತ್ತೆ ಯಾವ್ಯಾವ ಟರ್ಮಿನಲ್ ಇಂದ? ಈಗ ಈ ಟರ್ಮಿನಲ್ ಇಂದ ಚಿಕ್ಕಮಗಳೂರು, ಹಾಸನ, ಧರ್ಮಸ್ಥಳ, ಮಂಗಳೂರು, ಚಿಕ್ಕಬಳ್ಳಾಪುರ ಈ ತರದಲ್ಲಿ ಆಪರೇಟ್ ಆಗಬೇಕಾಗಿತ್ತು. ಅದೇ ತರ ಎಲ್ಲ ಕಡೆನಲ್ಲೂ ಗಾಡಿಗಳು ಆಪರೇಟ್ ಆಗಬೇಕಾಗಿತ್ತು. ಎಲ್ಲ ಕಡೆ ಸ್ವಲ್ಪ ಸಂಖ್ಯೆನೂ ವಾಹನಗಳ ಸಂಖ್ಯೆ ಕಡಿಮೆ ಇದೆ. ಬಹುತೇಕವಾಗಿ KSRTC ಭಾರಿ ವ್ಯತ್ಯಯ ಆಗ್ತಾ ಇರೋದು. ಬೆಳಗ್ಗೆಯಿಂದನೂ ಕೂಡ ಡಿಪೋಯಿಂದ ಗಾಡಿಗಳನ್ನ ತೆಗೆದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿನ ಪಡ್ಕೋಬೇಕಾಗಿದೆ. ಸ್ವಲ್ಪ ವ್ಯತ್ಯಯ ಇದೆ. ಈಗ ತಾವ್ ಹೇಳ್ದಂಗೆ ಬರೀ 100 ವೆಹಿಕಲ್ ಓಡಾಡಿರುವಂತ 137. ಓಕೆ, ಒಂದು ದಿನದಲ್ಲಿ ಎಷ್ಟು ನಷ್ಟ ಆಗುತ್ತೆ ಅಂತ? ಇಲ್ಲ, ಅದನ್ನ ಅಂದಾಜಿಸಬೇಕಾಗ್ತದೆ. ಇವಾಗಿನ ಪರಿಸ್ಥಿತಿನಲ್ಲಿ ನಾವು ಅದನ್ನ ಇನ್ನೂ ಸಾಯಂಕಾಲದವರೆಗೆ ಕಾರ್ಯಾಚರಣೆ ನೋಡಿ ಅಂದಾಜಿಸಬೇಕಾಗ್ತದೆ. ನೋಡ್ರಿ, ಸರಿವಾಗುತ್ತಾ ಇದೇ ಸಮಸ್ಯೆ ಇರುತ್ತೆ ಸರ್ ಸಂಜೆವರೆಗೂ? ಇಲ್ಲ, ಕಾರ್ಯಾಚರಣೆ ಇನ್ನು ಉತ್ತಮಗೊಳ್ಳುವಂತ ನಿರೀಕ್ಷೆ ಇದೆ. ಆ ನಿರೀಕ್ಷೆನಲ್ಲಿ ಇದೀವಿ, ಆ ಬಗ್ಗೆ ಪ್ರಯತ್ನ ಇದೆ. ಹೌದು, ಇದ್ರ ಬಗ್ಗೆ ತಾವು ಮಾಧ್ಯಮದವರು ಗಮನಕ್ಕೆ ತಂದಿರಿ. ನಾವು ಸಂಬಂಧಪಟ್ಟಂತ RTO ಅಧಿಕಾರಿಗಳ ಗಮನಕ್ಕೆ ತಗೊಬಂದಿದ್ದೀವಿ. ಅದನ್ನ ಅವ್ರ ಗಮನಕ್ಕೆ ತಗೊಬಂದಿದ್ದೀವಿ. ಇಲ್ಲ, ಜನದಟ್ಟಣೆಯನ್ನು ನೋಡ್ಬಿಟ್ಟು ವಾಹನಗಳನ್ನ ಕಾರ್ಯಾಚರಣೆ ಗಿಳಿಸ್ತಾ ಇದ್ದೀವಿ. ಕಾರ್ಯಾಚರಣೆ ಅರುಣ್ ಅಂತೇಳಿ, ನಾನು ಹಿರಿಯ ವಿಭಾಗ ನಿಯಂತ್ರಣಾಧಿಕಾರಿ, ಕೆಂಪೇಗೌಡ ಬಸ್ ನಿಲ್ದಾಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.